ಹಲೋ ಸ್ನೇಹಿತರೆ, ಈಗ ನಾನೊಂದು ವಿಚಾರವಾಗಿ ನಿಮ್ಮ ಮುಂದೆ ಹೇಳಲು ಬಯಸುತ್ತಿದ್ದೇನೆ. ಅದು ಸಾಮಾನ್ಯ ಅಂತ ತಿಳ್ಕೋಬೇಡಿ. ಇದೊಂದು ಮಹತ್ವವಾದ ಒಂದು ವಿಚಾರ. ಇಡೀ ಪ್ರಪಂಚ ಮುಂದೆ ಏನಾಗಬಹುದು, ಯಾವ ಸಂಕಷ್ಟಗಳಿಂದ ಪರಿಣಾಮ ಬೀರಬಹುದು ಅನ್ನೋ ವಿಚಾರ, ಮತ್ತು ಈ ಸಂಕಷ್ಟಗಳಿಂದ ಪಾರಾಗುವುದು ಮತ್ತು ಈ ಸಂಕಷ್ಟದ ಬರುವುದಕ್ಕೆ ಕಾರಣ ಏನು? ಮನುಷ್ಯನು ಮಿತಿಮೀರಿ ನಡೆಯುತ್ತಿದ್ದಾನೆ. ಅತಿಯಾದ ದುಷ್ಟ ಕರ್ಮಗಳು ಆಲೋಚನೆ ಮಾಡಿ ಮತ್ತು ಅನ್ಯಾಯ, ಅಧರ್ಮ, ಅಸತ್ಯ, ನಾನಾ ರೀತಿಯ ದುಷ್ಟ ಕರ್ಮಗಳು ಒಳಗೊಂಡಿರುವ ಈ ಪ್ರಪಂಚ ತುಂಬಾ ರೂಪಿಸಿಕೊಂಡಿದೆ. ಇದರಲ್ಲಿ ಆ ದೈವ ಕೂಡ ಇರಲು ಸಾಧ್ಯವಿಲ್ಲದೆ ಈ ಒಂದು ಘೋರವಾದ ವಿಕೃತ ವಿಚಾರಗಳಿಗಾಗಿ ಈ ಪ್ರಕೃತಿ ಕೂಡ ವಿಕೋಪ ತಾಳುವುದು ನಿಶ್ಚಿತ. ಇನ್ನು ಮುಂದೆ ಪ್ರತಿಯೊಂದು ಜೀವ ಸಂತುಲವು ಅನೇಕ ಕಷ್ಟಗಳು ಪಡುವಂಥ ಸಂದರ್ಭ, ಅನೇಕ ವಿಚಾರಗಳಿಂದ ಬರುವುದರಿಂದ ಯಾರೋ ಮಾಡುವಂಥ ಒಂದು ವಿಧಾತನಿಗೆ ಕೆಟ್ಟ ದುಷ್ಟ ವಿಚಾರಗಳಿಂದ ಒಬ್ಬ ಸಾತ್ವಿಕನ ಕೂಡ ಇದರಲ್ಲಿ ನೋವನ್ನು ಪಡಬೇಕಾಗುವಂಥ ಸಂದರ್ಭವು ಬರಬಹುದು. ಆದರೆ ಎಲ್ಲರೂ ತಾವು ಮಾಡುತ್ತಿರುವ ದುಷ್ಟ ಚಟಗಳು, ದುಷ್ಟ ಯೋಜನೆಗಳು ಇವನ್ನೆಲ್ಲ ಒಂದು ಸ್ವಲ್ಪ ಅರಿತು ಒಳ್ಳೆ ವಿಧಾನದಿಂದ, ಒಳ್ಳೆ ನ್ಯಾಯ ಧರ್ಮದಿಂದ ಮಾಡಿದಾಗ ಇಲ್ಲಿನ ಪ್ರಕೃತಿಯು ನಿಮಗೆ ಸಹಕರಿಸುತ್ತದೆ. ಆದರೆ ಈಗ ಇಡೀ ಭೂಮಂಡಲವೇ ಸತ್ಯ ಅನ್ನೋದು ತುಂಬ ಅತೀ ಕಮ್ಮಿಯಾಗಿದೆ. ಸತ್ಯ ಯಾರು
ಅದರ ವಿಚಾರವಾಗಿ ಮುಂದೆ ಬಂದಾಗ ಆ ಸತ್ಯವನ್ನು ತುಳಿದು ಅಸತ್ಯವು ಮುಂದೆ ನಿಲ್ಲುತ್ತದೆ. ದುರಹಂಕಾರವಾಗಿ, ದುರ್ಭಿಕ್ಷೆಯಾಗಿ, ನಾನು ನಂದು ಎನ್ನುವ ದುರಹಂಕಾರದಿಂದ ಇದರಿಂದ ಸತ್ಯವು ಮುಂದೆ ಬರಲು ಸಾಧ್ಯವಿಲ್ಲದೆ ಹಿಂದೆ ಇದೆ. ಇಡೀ ಪ್ರಪಂಚವೇ ಸುಳ್ಳಿನ ಮಾಯದ ಲೋಕ, ಮರ್ಮದ ಲೋಕ, ಮುಖಕ್ಕೆ ಹಾಕಿದ ಮುಖವಾಡದಂತೆ ನಡೆಯುತ್ತಿದ್ದಾರೆ. ಆದರೆ ಮೇಲೊಬ್ಬನಿದ್ದಾನೆ, ಸರ್ವವೂ ನೋಡಲು, ಸರ್ವವೂ ಬಗೆಹರಿಸಲು ಸತ್ಯದ ಹಿಂದೆ ಕಾಯುತ್ತಿದ್ದಾನೆ. ಸತ್ಯವನ್ನು ಮುಂದಕ್ಕೆ ಎತ್ತಲು, ಸತ್ಯಕ್ಕಾಗಿ ಕಾಪಾಡಲು ಸತ್ಯದ ಹಿಂದೆ ಬರುತ್ತಿದ್ದಾನೆ ನೋಡಿ ದೈವವು. ದೈವ ಅಂದರೆ ಈ ಸಂದರ್ಭದಲ್ಲಿ, ಈ ಪ್ರಪಂಚದಲ್ಲಿ ನರಮಾನವರಿಗೆ ಅರ್ಥವಾಗದ ವಿಚಾರ. ನರಮಾನವ ಎಂದರೆ ನರದಲ್ಲಿ ಮೋಸ ವಂಚನೆಗಳನ್ನು ತುಂಬಿದ ನರಾತ್ಮ, ಕೋಪಾತ್ಮ, ಕ್ರೂರ್ಯಾತ್ಮ. ಇವನ್ನೆಲ್ಲ ಸದೆಬಡಿಯಲು ಬರುತ್ತಿದ್ದಾನೆ. ಸತ್ಯದ ತಕ್ಕಡಿಯನ್ನು ಹಿಡಿಯಲು, ಸತ್ಯಕ್ಕಾಗಿ ಜಯವನ್ನು ನೀಡಲು, ಸತ್ಯವನ್ನು ಸುಭಿಕ್ಷವಾದ ದಾರಿಯಲ್ಲಿ ನಡೆಸಲು ಅವತಾರ ತಾಳಿ ಬರುತ್ತಿದ್ದಾನೆ. ವಿಕೃತ ವಿಕೋಪದಿಂದ ಪ್ರಜ್ವಲವಾಗಿ ಹೊಳೆಯುವ ನಕ್ಷತ್ರದಂತೆ, ರಭಸವಾಗಿ ಬೀರುವ ಗಾಳಿಯಂತೆ, ರಭಸವಾಗಿ ಹರಿಯುವ ನೀರಿನಂತೆ ಇದರಲ್ಲಿ ಸಿಲುಕಿಕೊಳ್ಳುವರು. ಅನ್ಯಾಯ, ಅಧರ್ಮ, ಅನಾಚಾರ, ಅವಸತ್ಯವು ಅಳಿದು ಹೋಗುವುದು, ಕೊನೆಗೆ ಉಳಿಯುವುದು ಸತ್ಯವು. ಸತ್ಯ ಎನ್ನುವುದು ಸಾಧಾರಣವಲ್ಲ. ಸತ್ಯ ಎಂದರೆ ದೈವ. ಸತ್ಯ ಎಂದರೆ ದೇವಲೋಕ. ಸತ್ಯ ಎಂದರೆ ಸ್ವರ್ಗ. ಸತ್ಯಕ್ಕಿರುವ ಒಂದು ಮಹತ್ವವು ಯಾವುದೇ ಒಂದು ವಿಚಾರಕ್ಕೂ ಇಲ್ಲ. ಸತ್ಯದ ಹಾದಿಯಲ್ಲಿ ನಡೆಯುವಂಥ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಜೀವಿಗೂ ಆ ಪರಮಾತ್ಮನೇ ಕರ್ತನು. ಆ ಬ್ರಹ್ಮಾಂಡವನ್ನು ನಡೆಸುವ ಮಹಾ ಭೋಲೆನಾಥ, ಮಹಾವಿಷ್ಣುವಾದ, ಬ್ರಹ್ಮನಾದ, ಮಹಾಕಾಳಿಯಾದ ಇವರೇ ಸರ್ವವು. ಸತ್ಯವನ್ನು ಪಾಲನೆ ಮಾಡುವವರಿಗೆ ಎಂದೂ ದುಃಖಿಸಲು ಬಿಡುವುದಿಲ್ಲ. ದುಃಖಿಸಿದರೂ ಕ್ಷಣ ಮಾತ್ರವೇ. ಅದರಿಂದ ಪಾರು ಮಾಡಲು ದೈವವೇ ಬರುವುದು. ದೈವಕೃಪವು ಕೊನೆಯವರೆಗೂ ನಿಲ್ಲುವುದು. ದೈವವನ್ನು ಮೀರಿ ಯಾರೂ ನಿಲ್ಲಲಾರರು.
ದೈವವೇ ಪ್ರಮುಖ, ದೈವವೇ ಶಾಶ್ವತ, ದೈವವೇ ವಿಕೋಪ, ದೈವವೇ ವಿಭೂತಿ, ದೈವವೇ ಈ ವಿಚಾರವನ್ನು ನಾನು ಏನಕ್ಕೆ ಕೇಳ್ತಾ ಇದ್ದೇನೆಂದರೆ, ಮುಂಬರುವ ದಿನಗಳಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಾದ ಪ್ರಪಂಚವನ್ನೇ ಆಳುವಂತಹ ಒಬ್ಬ ಮಹಾಪುರುಷರು, ಮಹಾ ವ್ಯಕ್ತಿಯು ಉದ್ಭವ ಆಗಿದ್ದಾರೆ. ಈ ಪ್ರಪಂಚಕ್ಕೆ ಒಬ್ಬ ಮಹಾಗುರುಗಳಾಗಿ ಸೇರ್ಪಡೆಯಾಗುತ್ತಾರೆ. ಅವರು ದೈವ ಸಂಕಲ್ಪದಿಂದ, ದೈವ ವಿರೋಧವಿಲ್ಲದೆ, ಪ್ರತಿಯೊಂದು ಮಾನವ ಜೀವಿ, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ತನ್ನ ಮನದಲ್ಲಿ ಇಟ್ಟುಕೊಂಡು ಎಲ್ಲವೂ ಒಂದೇ ರೀತಿಯಲ್ಲಿ ಪ್ರೀತಿಸುವಂಥ ಮನುಷ್ಯನ ಒಂದು ತತ್ವವು, ದೈವದ ಒಂದು ತತ್ವವು ಹೊಂದಿರುತ್ತಾರೆ. ಅವರು ಯಾರೇ ಆಗಿರಬಹುದು, ಕೊನೆಗೂ ನಾನೇ ಆಗಿರಬಹುದು, ಕೊನೆಗೆ ನೀವೂ ಆಗಿರಬಹುದು, ಯಾರು ಹೇಳಲು ಸಾಧ್ಯವಿಲ್ಲ. ಆ ದೈವ ಕೃಪೆ ಯಾರ ಮೇಲೆ ಅನುಗ್ರಹವಾಗುತ್ತದೋ ಅವರೇ ಈ ಪ್ರಪಂಚನ ಆಳುವ ಮೊದಲ ಗುರುವಾಗಿರುತ್ತಾರೆ. ಆಗ ಬರುವಂಥ ಸಂಕಷ್ಟಗಳು, ಕಠಿಣ ವಿಚಾರಗಳು ತಡೆಯಲು ಸಾಧ್ಯವಾಗಿರುತ್ತಾರೆ. ಮಾನಕುಲವನ್ನು ಕಾಪಾಡಲು, ಉಳಿಸಲು, ಬೆಳೆಸಲು ಅವರ ಕೈಯಿಂದ ಮಾತ್ರ ಸಾಧ್ಯವಾಗಿರುತ್ತದೆ. ಇದು ಸತ್ಯ ಮನುಷ್ಯರೇ. ಎಲ್ಲವೂ ಕೈ ಮೀರಿ ಹೋಗಿದೆ, ಕೈ ದಾಟಿ ಹೋಗಿದೆ. ಇದರಿಂದ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ಇದರಿಂದ ಏನಾದರೂ ತಪ್ಪಾಗಿ ನಾನು ಹೇಳಿದ್ದರೆ, ತಪ್ಪಾದ ವಿಚಾರಗಳಿಂದ ನಾನು ನಿಮ್ಮ ಮುಂದೆ ಇಟ್ಟಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಜನರ ಸೇವೆಯೇ ಜನಾರ್ದನ ಸೇವೆ. ಏನು, ಯಾಕೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುತ್ತಾರೆ ಎಂದರೆ, ಆ ಜನರ ಸೇವೆಯಲ್ಲಿ ದೈವವು ಇರುತ್ತದೆ ಅಲ್ವಾ. ಆ ದೈವವು ಒಳ್ಳೆಯ ಕಾರ್ಯಗಳಿಗೆ, ಒಳ್ಳೆಯ ವಿಚಾರಕ್ಕೆ ಅವನನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಎಂದಾದರೂ ಆದ್ದರಿಂದ ಆ ಭಗವಂತನು ಸತ್ಯದ ದಾರಿಯಲ್ಲಿ ನಡೆಯುವವರು ತುಂಬ ಅಪರೂಪ. ಆದರೆ ಸತ್ಯದ ಹಾದಿಯಲ್ಲಿ ನಡೆಯುವ ಜನರಿಗೆ ತುಂಬ ಕಷ್ಟವು. ಏಕೆ? ಆ ಪರಮಾತ್ಮನು ಪರೀಕ್ಷಿಸುವುದು ಸತ್ಯದ ದಾರಿಯನ್ನೇ. ಯಾಕೆಂದರೆ ಸತ್ಯವನ್ನು ಎಷ್ಟೇ ಪರೀಕ್ಷೆ ಮಾಡಿದರೂ ಅದು ಸತ್ಯವನ್ನೇ ಮನದಟ್ಟಿ ಮಾಡಿಕೊಂಡು, ಮನದಲ್ಲಿ ಪೂಜೆ ಮಾಡಿ ತಾನು ನಡೆಯುವ ದಾರಿಯಲ್ಲಿ ಬೆಳೆಸಿಕೊಂಡು ಬಂದಿರುವುದರಿಂದ ಆ ಸತ್ಯವನ್ನು ಅಳಿಯಲು ಸಾಧ್ಯವಿಲ್ಲ. ಒಂದು ಬಂಗಾರವನ್ನು ನೀವು ಎಲ್ಲೇ ತೆಗೆದುಕೊಂಡು ಹೋಗಿ
ಕರಗಿಸಿದರೂ ಅದು ಬಂಗಾರವೇ ಆಗಿರುತ್ತದೆ, ಬೆಳ್ಳಿ ಆಗಲು ಸಾಧ್ಯವಿಲ್ಲ ಅಲ್ವಾ. ಹಂಗೆ ಸತ್ಯವೂ ಹಾಗೆ, ಸತ್ಯನೇ ಪ್ರೀತಿಸುತ್ತದೆ. ಯಾಕಂದರೆ ಸತ್ಯ ಅಷ್ಟು ಹಿತ, ಆದರೂ ಅಷ್ಟೇ ಕಠಿಣ. ಸತ್ಯ ಅಷ್ಟೇ ಹಿತ, ಅಷ್ಟೇ ಕಠಿಣ. ಅದನ್ನು ಅರಿತವರಿಗೆ, ತಿಳಿದವರಿಗೆ ಏನೂ ಕಷ್ಟವಿಲ್ಲ, ಏನು ಕಷ್ಟವಿಲ್ಲ. ಯಾಕಂದರೆ ಸತ್ಯದಲ್ಲಿ ಒಂದು ಕೋಮಲದಂಥ ಒಂದು ಮನೋತತ್ವವಿರುತ್ತದೆ. ಸತ್ಯದಲ್ಲಿ ಒಂದು ಧೈರ್ಯ ಇರುತ್ತದೆ. ಸತ್ಯದಲ್ಲಿ ನಿರ್ಮಲವಾದ ಸಂತುಲನಗಳು, ಅರ್ಥ ಮಾಡಿಕೊಳ್ಳುವ ವಿಚಾರ ಇರುತ್ತದೆ. ಕೆಲ ಕ್ಷಣ ಸತ್ಯವು ಕಹಿಯಾದರೂ ಕೊನೆಗೆ ಗೆಲ್ಲುವುದೇ ಸತ್ಯ ಅಲ್ವಾ ಸ್ನೇಹಿತರೆ. ಆದರೆ ಸುಳ್ಳು ಬಿರುಗಾಳಿಯಂತೆ ಬರಬಹುದು, ಅಲೆಯಂತೆ ಬರಬಹುದು. ಆದರೆ ಬಿರುಗಾಳಿಯಂತೆ ಅವಸತ್ಯ ಬೀರುವುದಿಲ್ಲ ಅಲ್ವಾ. ಅದೇ ರೀತಿ ಸಮುದ್ರದ ಅಲೆಗಳು ಗಾಳಿ ಬೀಸಿದಾಗ ಚಂಡಮಾರುತದಂತೆ ಬೀರುತ್ತೆ. ಎಂದೂ ಚಂಡಮಾರುತದಂತೆ ಈ ಸಮುದ್ರವು ಅಲೆಗಳು ಬೀಸಲು ಸಾಧ್ಯವಿಲ್ಲ. ಆದರೆ ಸತ್ಯವು ಎಂದು ಬಿರುಗಾಳಿಯಂತೆ ಬೀರಬಲ್ಲದು, ಎಂದು ಬಿರುಗಾಳಿಯಂತೆ ಬೀಸಬಲ್ಲದು, ಗಾಳಿಯಂತೆ. ಅದು ಅಳಿಯಲು ಸಾಧ್ಯವಿಲ್ಲ. ಎಲ್ಲಿ ಹೋದರೂ ಅದ್ರಿಗೆ ಒಂದು ಮಹತ್ವವಿದೆ, ಎಲ್ಲಿ ಹೋದರೂ ಅದ್ರಿಗೆ ಒಂದು ಮರ್ಯಾದೆ, ಗೌರವ, ದೈವವೇ ಸತ್ಯದ ಮುಂದುಗಡೆ ನಿಲ್ಲಲು ಸಾಧ್ಯವಿಲ್ಲ. ಅದೇ ಸತ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಒಬ್ಬ ಮನುಷ್ಯನನ್ನು ಪ್ರೀತಿಸುವಾಗ ಅದರ ಮುಂದೆ ದೈವ ಕೂಡ ಸಂತೃಪ್ತನಾತಾನೆ, ಸಂತೋಷ ಪಡುತ್ತಾನೆ ಅಲ್ವಾ ಸ್ನೇಹಿತರೆ. ಆದ್ದರಿಂದ ಇದು ನಾನಿಷ್ಟು ಹೇಳಿದ ಮಾತುಗಳು ಇನ್ನು ಮುಂದೆ ಒಂದು ದಿವ್ಯ ತುಂಬಿರುವಂತಹ ಒಂದು ಯುಗವು ಪ್ರಜ್ವಲವಾಗಿ ಒಳೆಯಬಹುದು. ಅದರಿಂದ ಸತ್ಯ ಅನ್ನೋ ಒಂದು ವಿಭಾಗವು ಸೃಷ್ಟಿಯಾಗಬಹುದು. ಅದರಿಂದ ಸತ್ಯ ಯುಗ ಒಂದು ಕಾಲವು ಬರಬಹುದು. ಇದು ಸಿದ್ಧ, ಯಾರಿಂದಲೂ ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಯಾಕಂದರೆ ಪಾಂಡವರು ಕೌರವರಿಗೆ ಯುದ್ಧ ಬೇಡವಾಗಿತ್ತು. ಆದರೆ ದಾಯಾದಿಗಳ ಮಧ್ಯದಲ್ಲೇ ನಡೆಯುವಂಥ ಒಂದು ಯುದ್ಧವು ಈ ಯುದ್ಧವನ್ನು ಗೆಲ್ಲಬೇಕು, ಪಾಂಡವರನ್ನು ಓಡಿಸಬೇಕು, ಪಾಂಡವರ ಸಾಮ್ರಾಜ್ಯದಲ್ಲಿ ನಾವು ಆಳಬೇಕು. ನಾವು 101 ಜನ ಕೌರವರು ಎಂದು ಬೀಗುತ್ತಿದ್ದ ಕೌರವರು 5 ಜನ ಪಾಂಡವರ ಬಲೆಯಲ್ಲಿ ಆ ಮಹಾವಿಷ್ಣುವಾದ ಶ್ರೀಕೃಷ್ಣನ ಒಂದು ವಿಚಾರದಲ್ಲಿ ಒಂದು ಹಣ್ಣನ್ನು ಒಂದೇ ಕೈಯಲ್ಲಿ ಹಿಂಡುವಂತೆ
5 ಜನರ ಒಂದು ವಿಚಾರವನ್ನು ಇಟ್ಟುಕೊಂಡು ಕೃಷ್ಣ ಪರಮಾತ್ಮನು ಚಾಲಾಕಿ ಈ ಮಹಾಭಾರತವನ್ನು ಅಂತ್ಯ ಮಾಡಿದ್ದಾನಲ್ಲವೇ. ಅಷ್ಟೇ, ಇಷ್ಟು ಅಪಮಾನಗಳು ಅಗೌರವಗಳು ಸಿಕ್ಕಿದ ಪಾಂಡವರಿಗೆ ಕೊನೆಯಲ್ಲಿ ಸಿಕ್ಕಿದ್ದು ವಿಜಯ. ಸತ್ಯ ಎನ್ನುವುದು ಅಷ್ಟೇ ಸತ್ಯ, ಅದೇ ಧರ್ಮ. ಮಾನವನಿಗೆ ಬೇಕಾಗಿರುವುದು ಸತ್ಯ ಧರ್ಮ. ಇದನ್ನು ಬಿಟ್ಟು ಅವಸತ್ಯದ ದಾರಿಯಲ್ಲಿ ನಡೆದು ಅನಾಚಾರವನ್ನು ಮಾಡುವುದು, ಇನ್ನೊಬ್ಬರನ್ನು ನೋಯಿಸುವುದು, ಇನ್ನೊಬ್ಬರಿಗೆ ಹಿಂಸಿಸುವುದು, ಇನ್ನೊಬ್ಬರನ್ನು ನಾಶ ಮಾಡುವುದು, ಇದು ಮಹಾಪಾಪ. ಆ ದೈವ ಕೂಡ ಕ್ಷಮಿಸಲಾರ. ಆದ್ದರಿಂದ ಮಾನವರೇ ಬದಲಾಗಿ ನ್ಯಾಯದ ದಾರಿಯಲ್ಲಿ ತಿಳಿಯಿರಿ. ಎಲ್ಲವೂ ಸರಳವಾಗಿ ತಿಳಿಯಿರಿ, ಸರಳವಾಗಿ ಹರಿಯಿರಿ, ಸರಳವಾಗಿ ಇರಿ. ಸರ್ವೋತ್ತಮನಾದ ಆ ಪರಮಾತ್ಮನ ಒಂದು ವಿಧಿಯಲ್ಲಿ ವಿಧಾತದಲ್ಲಿ ರಾರಾಜಿಸಿ ಒಳ್ಳೆಯ ರೀತಿಯಾಗಿ ದೈವವು ಒಳ್ಳೆಯ ಅನುಕೂಲವಾಗಲೆಂದು ಮೇಲಿಂದ ಆಶೀರ್ವಾದವು ಮಾಡುತ್ತಾನೆ. ದುಡ್ಡು ಇದ್ದವನ ಹಿಂದೆ ಬಲವು, ದುಡ್ಡು ಇಲ್ಲದವನ ಹಿಂದೆ ಏನೂ ಇಲ್ಲ ಅಂತ ಸಾಧಾರಣವಾಗಿ ತಿಳಿಯಬೇಡಿ. ದುಡ್ಡು ಕ್ಷಣಿಕ, ಮಾನವನು ಕ್ಷಣಿಕ, ಅವನೀತಿಯು ಕ್ಷಣಿಕ, ಅಧರ್ಮವು ಕ್ಷಣಿಕ. ನ್ಯಾಯ ಧರ್ಮ ಸತ್ಯದಿಂದ ತುಂಬಿರುವ ಬಡವನಾದರೇನು ಶ್ರೀಮಂತನಾದರೇನು, ಸತ್ಯವನ್ನು ಹಿಡಿದು ಗೆಲ್ಲುವನೇ ಸತ್ಯವಂತ. ಸತ್ಯ ಅಂದರೆ ಸತ್ಯ ಹರಿಶ್ಚಂದ್ರನಿಗೆ ಎಷ್ಟು ಬಾರಿ ಹಿಂಸೆಯಾಯಿತು. ತನ್ನ ಮಗನನ್ನು ಕಳೆದುಕೊಂಡ, ತನ್ನ ಹೆಂಡತಿಯನ್ನು ಕಳೆದುಕೊಂಡ, ತನ್ನ ರಾಜ್ಯವನ್ನು ಬಿಟ್ಟು ಹೋಗಿ ಸ್ಮಶಾನ ಕಾಯುತ್ತಿದ್ದ. ಕೊನೆಯಲ್ಲೂ ತನ್ನ ಹೆಂಡತಿಯನ್ನು ಸ್ಮಶಾನದಲ್ಲಿ ಕೊಲ್ಲಲು ಪ್ರಯತ್ನಿಸಿದಾಗ ಸತ್ಯವನ್ನು ಬಿಡದೆ ನಡೆದ ದಾರಿಯವರಿಗೆ ಬರುವಂಥ ಸಂಕಷ್ಟ, ಆದರೆ ಅದಕ್ಕೆ ದೈವವ ಆಶೀರ್ವಾದವು, ದೈವದ ಕೃಪೆಯು ಎಂದೂ ಇರೇ ಇರುತ್ತೆ. ಆದ್ದರಿಂದ ಸತ್ಯ ಹರಿಶ್ಚಂದ್ರನು ಕೊನೆಯವರೆಗೂ ಸತ್ಯವನ್ನು ಬಿಡದೆ ನಡೆದಿದ್ದ ದಾರಿಗೆ ಫಲವೂ ಸಿಕ್ಕಿತು, ಸ್ವರ್ಗವೂ ಸಿಕ್ಕಿತು ಅಲ್ವಾ. ಅಷ್ಟೇ, ಮನುಷ್ಯರೇ ಸತ್ಯ ಅನ್ನೋದು ತಿಳಿದುಕೊಳ್ಳಿ, ಸತ್ಯದ ಹಾದಿಯಲ್ಲಿ ನಡೆಯಿರಿ. ಆ ದೈವವು ನಿಮಗೆ ಕೊನೆಯಾಗಿ ನಿಲ್ಲುವುದು ಸತ್ಯ. ಸರಿ ಸ್ನೇಹಿತರೆ, ತುಂಬ ಮಾತಾಡಿದ್ದೇನೆ. ನಿಮಗೆ ಯಾರಾದರೂ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಡೀ ಪ್ರಪಂಚವೇ ಈ ಒಂದು ವಿಡಿಯೋ ಅರಳಲಿ.